ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾನು ಅವರ ಅನೀತಿಯ ವಿಷಯವಾಗಿ ಕರುಣೆಯುಳ್ಳವನಾಗಿದ್ದು ಅವರ ಪಾಪಗಳನ್ನು, ಅಪರಾಧಗಳನ್ನು ನನ್ನ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಎಷ್ಟು ಒಳ್ಳೆಯ ದೇವರಲ್ವ ಕರ್ತನು! ಎಷ್ಟು ಒಳ್ಳೆಯ ದೇವರಂದರೆ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿದ್ದಾನೆ. ದೇವರು ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನ ನಾವು ಅಧ್ಯಯನ ಮಾಡೋದಾದರೆ, ಆತನು ಒಂದೇ ರಕ್ತದಿಂದ ಎಲ್ಲ ಜನಾಂಗಗಳ ಮನುಷ್ಯರನ್ನು ಭೂಮುಖದ ಮೇಲೆಲ್ಲ ವಾಸಿಸುವುದಕ್ಕೆ ಉಂಟು ಮಾಡಿದನು. ಅಂದರೆ ಒಂದೇ ರಕ್ತ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳ ಮನುಷ್ಯರನ್ನು ಆತನು ಒಂದೇ ರಕ್ತದಿಂದ ಉಂಟು ಮಾಡಿದನು. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ, ನಿಮ್ಮ ನಡತೆಯು ದ್ರವ್ಯ ಆಶೆಗಳಿಲ್ಲದಿದ್ದರಲ್ಲಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆಯುವುದಿಲ್ಲವೆಂದು ಆತನು ಹೇಳಿದ್ದಾನೆ. ಪ್ರಿಯರೇ, ಇದು ನಮ್ಮ ಬದುಕಿನ ಉದ್ದಕ್ಕೂ ನಾವು ಪಾಲಿಸಲೇಬೇಕಾದಂಥದ್ದು. ಯಾಕಂದರೆ ಆತನ ರಕ್ತ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದೆ. ಕರ್ತನ ರಕ್ತ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿರುವ ನಿಮಿತ್ತ ನಾವು ಬದುಕಿದ್ದೇವೆ. ಇಲ್ಲಂದರೆ ಎಂದೋ ಮಣ್ಣಲ್ಲಿ ಮಣ್ಣಾಗಿ ಬಿಡ್ತಾ ಇದ್ವಿ. ನಮ್ಮ ಹೆಜ್ಜೆಗಳು ಯಾವತ್ತೋ ಅಳಿಸಿ ಹೋಗ್ತಾ ಇದ್ದವು. ಆದರೆ ಇಲ್ಲಿ ಕರ್ತನೇನು ಹೇಳ್ತಾನೆ ಅಂದರೆ, ನಿಮ್ಮ ನಡತೆಯು ದ್ರವ್ಯ ಆಸೆಗಳು ಇಲ್ಲದ್ದಾಗಿರಲಿ. ದ್ರವ್ಯ ಅಂದರೆ ಹಣ, ಆಸ್ತಿ, ಅಂತಸ್ತು. ದ್ರವ್ಯ ನಿಮಗೇನಿದೆಯೋ ಅದರಲ್ಲಿ ನೀವು ತೃಪ್ತಿಯಿಂದಿರಿ. ದೇವರು ನಮಗೆ ಕೊಟ್ಟಿದ್ದಾರಲ್ಲ, ಆ ಕೊಟ್ಟಿರುವುದರಲ್ಲಿ ನಾವು ತೃಪ್ತಿಯಾಗಿರೋಣ. ಆ ತೃಪ್ತತೆ ನಮ್ಮನ್ನು ಕ್ರಿಸ್ತನ ಸಾರೂಪ್ಯದೊಳಗೆ ನಡೆಸಬಹುದಾಗಿದೆ. ಅದಕ್ಕೆ ಕರ್ತನು ಹೇಳ್ತಾನೆ, ನಿನ್ನನ್ನು ನಾನು ಎಂದಿಗೂ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ ಮಾರಾಯ. ನಿನ್ನನ್ನು ಯಾವುದೇ ಕಾರಣಕ್ಕೂ ನಾನು ಕೈ ಬಿಡೋದಿಲ್ಲ, ನಿನ್ನನ್ನು ನಾನು ತೊರೆಯೋದಿಲ್ಲ ಎಂಬುದಾಗಿ ಕರ್ತನು ನಮಗೆ ಒಂದು ವಾಗ್ದಾನವನ್ನು ಕೊಡುವವರಾಗಿದ್ದಾರೆ. ಪ್ರಿಯರೇ, ಆತನ ಆಜ್ಞೆಗಳೆಲ್ಲವೂ ನಮ್ಮ ಹಿತಕ್ಕಿವೆ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 13 ನೀವು ನೋಡಿ, ನಾನು ಇವತ್ತು ನಿನ್ನ ಮೇಲಿಗಾಗಿ ನಿನಗೆ ಆಜ್ಞಾಪಿಸುವ ಕರ್ತನ ಆಜ್ಞೆಗಳನ್ನು, ಆತನ ನಿಯಮಗಳನ್ನು ಅನುಸರಿಸುವುದೇ ಹೊರತು ಮತ್ತೇನು ನಿನ್ನ ದೇವರಾಗಿರುವ ಕರ್ತನು ನಿನ್ನಿಂದ ಕೇಳುತ್ತಾನೆ. ಗಮನಿಸಿ, ಅಂದರೆ ಆತನು ನಮ್ಮ ಮೇಲಿಗಾಗಿ, ನಮ್ಮೆಲ್ಲರ ಮೇಲಿಗಾಗಿ ಆತನ ಆಜ್ಞೆಗಳಿವೆ. ದೇವರ ಆಜ್ಞೆಗಳು ನನ್ನ ಹಿತಕ್ಕಾಗಿವೆ, ನನ್ನ ಬದುಕಿಗಾಗಿವೆ, ನನ್ನ ಬೆಳವಣಿಗೆಗಾಗಿವೆ, ನನ್ನ ಕುಟುಂಬ ಸಂತೋಷವಾಗಿರುವುದಕ್ಕಾಗಿ ಆತನ ಆಜ್ಞೆಗಳಿವೆ. ಹಾಗಾಗಿ ನಾನು, ನನ್ನ ಕುಟುಂಬ ಕರ್ತನನ್ನು ಅಂಗೀಕರಿಸುವವರೆಲ್ಲರೂ ಅವುಗಳಿಗೆ ವಿಧೇಯರಾಗಬೇಕು. 1 ಯೋಹಾನ 5ನೇ ಅಧ್ಯಾಯ 3ರಲ್ಲಿ ಇರ್ತದೆ. ಅಂದರೆ ಕರ್ತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಕರ್ತನು ನಮ್ಮನ್ನು ಏರಳವಾಗಿ ನಮ್ಮನ್ನು ನಡೆಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ವಿಶೇಷವಾಗಿ ಸ್ವಾಮಿ, ಯೌವನಸ್ಥರ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಅವರಿಗಿರ್ತಕ್ಕಂಥ ಎಲ್ಲ ಮಧುಪಾನದ ದೇವರ ಚಟ್ಟಗಳನ್ನು, ಧೂಮಪಾನದ ಚಟ್ಟಗಳನ್ನು, ಈ ಲೋಕದ ಕೈಕಾರ್ಯಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಸಹಾಯ ಮಾಡಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಬಿಡುಗಡೆ ಕೊಡು ಯೇಸುವೇ. ನಿಮ್ಮ ರಕ್ತದಿಂದ ಮಕ್ಕಳಿಗೆ ಬಿಡುಗಡೆ ಕೊಡು. ಯೌವನಸ್ಥರು ಸ್ವಾಮಿ ನಿಮ್ಮನ್ನು ಅರಿತುಕೊಳ್ಳುವುದಕ್ಕೆ ದೇವರೇ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ. ಸಹಾಯ ಮಾಡು.
ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಾಲೆಲೂಯಾ.